ನನಗೆ ರೀಸೆಂಟಾಗಿ ಒಂದು ಕನಸು ಬಿದ್ದಿತ್ತು. ಅದೇನು ಕನಸಪ್ಪ ಅಂದರೆ, ಒಂದು ಕಟ್ಟೆ ಮೇಲೆ ರಾಘವೇಂದ್ರ ಸ್ವಾಮಿಗಳು ಕೂತಿರ್ತಾರೆ. ರಾಘವೇಂದ್ರ ಸ್ವಾಮಿ ಕೂತಿದ್ದಾರಲ್ಲ ಕಟ್ಟೆ ಮೇಲೆ ಅಂತ ನಾನು ಹತ್ರ ಹೋಗ್ತೀನಿ. ಸೊ ಅಲ್ಲೇ ಪಕ್ಕದಲ್ಲೇ ಶಂಕರ ಕೂತಿರ್ತಾರೆ. ಆ ಕಟ್ಟೆ ಮೇಲೆ ಶಂಕರ ಕಡ್ಡಿ ಇಟ್ಕೊಂಡು ಕೂತಿರ್ತಾರೆ, ಕಾವಲು ಕಾಯ್ತಾ ಇರ್ತಾರೆ. ಸೊ ರಾಘವೇಂದ್ರ ಸ್ವಾಮಿಗಳು ಡಿಸಪಿಯರ್ ಆಗಿಬಿಡ್ತಾರೆ. ಸೊ ಅದು ಕಟ್ಟೆ ಆಗಿರಲ್ಲ, ಇಟ್ ವಿಲ್ ಬಿ ಅ ಗ್ರೇವ್ ಯಾರ್ಡ್, ಅಂದರೆ ಸಮಾಧಿ ಆಗಿರುತ್ತೆ. ಅದು ಯಾರು ಗ್ರೇವ್ ಯಾರ್ಡ್ ಅಂದರೆ ನಂದೇ ಗ್ರೇವ್ ಯಾರ್ಡ್, ನಂದೇ ಸಮಾಧಿ ಆಗಿರುತ್ತೆ. ಸೊ ಒಂದು ರೀತಿಯಾಗಿ ನನಗೆ ಶಾಕ್ ಆಗಿಬಿಡುತ್ತೆ ಕನಸಲ್ಲಿ. ನನ್ನ ಸಮಾಧಿನೇ ನಾನು ನೋಡ್ತಾ ಇದ್ದೀನಲ್ಲ, ನಾನೇ ಸತ್ತೋಗ್ಬಿಟ್ಟಿದ್ದೀನಲ್ಲ, ಅದ್ರ ಮೇಲೆ ಶಂಕರ ಕೂತಿದ್ದಾರೆ, ಕಡ್ಡಿ ಇಟ್ಕೊಂಡು ಸುತ್ತಲೂ ಸಮಾಧಿ ಸುತ್ತಲೂ ಓಡಾಡ್ತಿರ್ತಾರೆ. ಸೊ ಒಂದು ರೀತಿಯಾಗಿ ನನಗೆ ಶಾಕ್ ಆಗಿಬಿಡುತ್ತೆ. ಶಂಕರನೇ ಕೂತಿದ್ದಾರೆ, ನನ್ನ ಸಮಾಧಿ ನಾನೇ ನೋಡ್ತಾ ಇದ್ದೀನಿ ಅಂತ. ಸೊ ನಾನು ಏನಿದು, ನಾನಿನ್ನೂ ಬದುಕಿದ್ದೀನಿ ಅಂತ ನನ್ನ ಕನಸಲ್ಲಿ ಫೀಲಿಂಗ್ ಬರ್ತಾ ಇರುತ್ತೆ. ಸೊ ನಾನು ಶಂಕರನಿಗೆ ಡೈರೆಕ್ಟಾಗಿ ಕೇಳಕ್ಕೆ ಹೋಗ್ತೀನಿ, ನಾನಿನ್ನೂ ಬದುಕಿದ್ದೀನಿ, ನನ್ನ ಸಮಾಧಿನೇ ಅಲ್ಲಿದೆ, ಏನಿದು ಅಂತ ಕೇಳಕ್ಕೆ ಹೋಗ್ತೀನಿ. ಆವಾಗ ಶಂಕರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ನನಗೆ. ಸೊ ಆವಾಗ ಒಂದು ಮೆಸೇಜ್ ಸಿಗುತ್ತೆ. ಶಂಕರ ಕಡ್ಡಿ ಇಟ್ಕೊಂಡು ಓಡಾಡ್ತಿರುತ್ತೆ, ನನ್ನ ಸಮಾಧಿ ಸುತ್ತ ನಾನೇ ಸತ್ತು ಬಿದ್ದಿರ್ತೀನಿ, ನನ್ನ ಬಾಡಿನೇ ಅಲ್ಲಿ ಸತ್ತು ಬಿದ್ದಿರುತ್ತೆ, ನನ್ನ ಸಮಾಧಿನೇ ನಾನು ನೋಡ್ತೀನಿ. ಸೊ ಸುತ್ತಲೂ ಶಂಕರ ಓಡಾಡ್ತಿರ್ಬೇಕಾದ್ರೆ ಶಂಕರನಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ತೀನಿ. ಸೊ ಅವಾಗ ಒಂದು ಮೆಸೇಜ್ ಸಿಗುತ್ತೆ. ಏನು ಮೆಸೇಜು ಅಂದರೆ, ನನಗೆ ನಾನೇ ಒಂದು ಕ್ಷಣ ನನಗೆ ನಾನೇ ಕಂಡುಕೊಂಡಾಗುತ್ತೆ, ನನ್ನ ದೇಹದೊಳಗೆ ನನಗೆ ನಾನೇ ಕಂಡುಕೊಂಡಾಗೆ. ಇಟ್ ಈಸ್ ಲೈಕ್ ಫ್ಯೂ ಸೆಕೆಂಡ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತಲೇ ಹೇಳ್ಬೋದು. ಸೊ ನನಗೆ ನಾನೇ ಸಿಕ್ಬಿಟ್ಟೆ, ನನಗೆ ನಾನೇ ನನ್ನ ದೇಹದೊಳಗೆ ಸಿಕ್ಬಿಟ್ಟೆ ಅನ್ನೋ ರೀತಿಯಾದ ಫೀಲಿಂಗ್ ಬರುತ್ತೆ. ಸೊ ಇಷ್ಟಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಕೋಟ್ ಬರುತ್ತೆ. ಏನಪ್ಪ ಅದು ಕೋಟ್ ಅಂದರೆ, ಯು ನೀಡ್ ಟು ಡೈ ಔಟ್ಸೈಡ್ ಟು ಸ್ಟಾರ್ಟ್ ಲಿವಿಂಗ್ ಇನ್ಸೈಡ್. ಅಂದರೆ ಹೊರಗಿನ ಬಾಹ್ಯ ಪ್ರಪಂಚಕ್ಕೆ ಸತ್ತು ಬಿಡಬೇಕಾಗುತ್ತೆ, ಹಾಗೆ ಸತ್ತಾಗ ಮಾತ್ರ ಒಳಗಡೆ ನಮ್ಮನ್ನು ನಾವು ಕಂಡುಕೊಂಡು ಜೀವಿಸೋಕ್ಕೆ ಶುರು ಮಾಡ್ಬೋದು ಅನ್ನೋವಂಥ ಒಂದು ಕೋಟು ಕಲ್ಯಾಣಿಯ ಕವನಗಳಲ್ಲಿ ಕೋಟ್ಸ್ ಆಗಿ ಬರುತ್ತೆ. ಸೊ ಯೂಶಲಿ ಪ್ರತಿ ಸರ್ತಿ ಈ ರೀತಿಯಾಗಿ ಒಂದು ಕನಸು ಬಂದೆ ನನಗೆ ಪೋಯಮ್ ಆಗಲಿ ಕೋಟ್ ಆಗಲಿ ಬರೋದು. ನಾನು ಪೋಯಮ್ ಆಗಲಿ ಕೋಟ್ ಆಗಲಿ ಹೇಗೆ ಬರೆಯೋದು ಅಂದರೆ, ಈ ರೀತಿಯಾಗಿ ಒಂದು ಸ್ಟೋರಿ ಟೈಪು, ಒಂದು ಶಾರ್ಟ್ ಸ್ಟೋರಿ ಟೈಪ್ ಒಂದು ಕನಸು ಬೀಳುತ್ತೆ ನನಗೆ. ಸೊ ಆ ಕನಸಾಗಿ ಒಂದು ಫ್ಯೂ ಸೆಕೆಂಡ್ಸ್ಗೆ ಆ ಕವಿತೆ ಅಥವಾ ಕೋಟ್ ಬರುತ್ತೆ. ಸೊ ಎದ್ಬಿಟ್ಟು ಬೇಗ ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿಬಿಡ್ತೀನಿ, ಈಗ ಆಲ್ರೆಡಿ ಹೇಳಿರೋ ಹಾಗೆ. ಸೊ ಇದೇ ರೀತಿಯಾಗಿ ನಾನು ಕಲ್ಯಾಣಿಯ ಕವನಗಳು, ಪೋಯಮ್ ಆಗಲಿ ಕೋಟ್ಸ್ ಆಗಲಿ ಬರೆದಿರೋದು. ನಾನು ಯಾವುದೂ ಕೂಡ ಎಚ್ಚರ ಸ್ಥಿತಿಯಲ್ಲಿ ಬರೆದಿಲ್ಲ ಇದುವರೆಗೂ. ಕನಸಲ್ಲಿ ಅದೇನು ನಡೆಯುತ್ತೆ ಅದನ್ನು ನೋಡ್ತಾ ಇರ್ತೀನಿ, ಕನಸಲ್ಲಿ ಎದ್ಬಿಟ್ಟು ರೆಕಾರ್ಡ್ ಮಾಡಿ ಬರಿತೀನಿ. ಸೊ ಇದು ರೀಸೆಂಟಾಗಿ ಬಂದಿರತಕ್ಕಂಥ ಕನಸು. ಸೊ ಏನಪ್ಪ ಕನಸು ಅಂದರೆ, ವಿ ನೀಡ್ ಟು ಡೈ ಔಟ್ಸೈಡ್ ಟು ಸ್ಟಾರ್ಟ್ ಲಿವಿಂಗ್ ಇನ್ಸೈಡ್ ಅನ್ನೋ ಅಂಥ ಕೋಟ್ ಬರೆಯೋದಕ್ಕೆ ಆ ಕನಸು ಬಿದ್ದಿತ್ತು. ಸೊ ಪ್ರತಿ ಸರ್ತಿ ಕನಸನ್ನು ನಾನು ನೆನ್ಪಿಟ್ಕೊಂಡಿರ್ತೀನೋ ಇಲ್ವೋ, ಬೆಳಗ್ಗೆ ನೆನಪಿರುತ್ತೋ ಇಲ್ವೋ, ಬಟ್ ಕೋಟ್ ಮಾತ್ರ ತಕ್ಷಣಕ್ಕೆ ಎದ್ಬಿಟ್ಟು ಮೊಬೈಲಲ್ಲಿ ಮಧ್ಯರಾತ್ರಿನೇ ರೆಕಾರ್ಡ್ ಮಾಡಿರ್ತೀನಿ. ಒಂದು ಮೆಸೇಜ್ ಥರ ಹಾಕೊಂಬಿಟ್ಟಿರ್ತೀನಿ, ಮರ್ತೋಗ್ಬಿಡುತ್ತೆ ಬೆಳಗ್ಗೆ ಅಂತ. ಕೋಟ್ ಆಗಲಿ ಕವನಗಳು ಬಂದ ಕೂಡಲೇ ಎದ್ಬಿಟ್ಟು ರೆಕಾರ್ಡ್ ಮಾಡಿಬಿಟ್ಟು ಬರೆದಿರ್ತೀನಿ, ಮಲಗಿರ್ತೀನಿ. ಕೋಟ್ ಆಗಲಿ ಕವನ ಆಗಲಿ ಎದ್ಬಿಟ್ಟು ಮೊಬೈಲಲ್ಲಿ ಮೆಸೇಜ್ ಹಾಕೊಂಡ್ಬಿಟ್ಟು ಮಲಗಿರ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಅದನ್ನು ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀನಿ. ಸೊ ಇದೇ ರೀತಿಯಾಗಿ ನನ್ನ ಕಲ್ಯಾಣಿಯ ಕವನಗಳು, ಪೋಯಮ್ಸ್ ನಡೀತಾ ಇರೋದು. ಸೊ ಇದನ್ನೆಲ್ಲ ನಾನು ಇಂಟ್ರೊಡಕ್ಟ್ರಿ ವಿಡಿಯೋವಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗಾಗಲೇ ಹೇಳಿರೋ ಹಾಗೆ ನಾನು ಇನ್ಮೇಲೆ ಶಾರ್ಟ್ಸ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ದಿ ಪೋಯಮ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಈಗ ಕಲ್ಯಾಣಿಯ ಕವನಗಳು ಭಾಗ 1ರ ಮೊದಲನೇ ಪೋಯಮಿಂದ ಶುರು ಮಾಡೋಣ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಶಿವನ ಕಾಣಿಕೆ ಯೂಟ್ಯೂಬ್ ಚಾನಲ್. ನಾವೀಗ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ನಾವು ನೆಕ್ಸ್ಟ್ ಕಲ್ಯಾಣಿಯ ಕವನಗಳು, ಪೋಯಮ್ಸ್ಗಳನ್ನೆಲ್ಲ ಈ ರೀತಿಯಾಗಿ ಆಡು ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ದೀನಿ. ನಮ್ಮ ಕಲ್ಯಾಣಿಯ ಕವನಗಳು ಭಾಗ 1ರ ಮೊದಲನೇ ಪೋಯಮ್ ಏನಪ್ಪ ಅಂದರೆ,
ಶಿವ ಶಿವ, ಶಿವ ಅಂತರ್ಯಾಮಿ, ಶಿವ ಅಂತರ್ಯಾಮಿ, ಶಿವ ಅಂತರ್ಯಾಮಿ, ಶಿವ ಅಂತರ್ಯಾಮಿ. ಶಿವ ಅಂತರ್ಯಾಮಿ ಅಂದರೆ ನೀನು ಶಿವನೊಳಗು, ನೀನೇ ಶಿವನೊಳಗಿದ್ದೀಯೋ. ಶಿವ ಅಂತರ್ಯಾಮಿ ಅಂದರೆ ನಿನ್ನೊಳು ಶಿವನು, ನಿನ್ನೊಳಗಡೆ ಶಿವ ಇದನು. ಶಿವ ಅಂತರ್ಯಾಮಿ, ಶಿವ ಅಂತರ್ಯಾಮಿ ಅಂದರೆ ನೀನು ಶಿವನೊಳಗೋ, ಶಿವನು ನಿನ್ನೊಳಗೋ ಅನ್ನೋ ಅಂಥ ಅರ್ಥದಲ್ಲಿ ಈ ಪೋಯಂ ಬರುತ್ತೆ. ನಮ್ಮ ಎರಡನೇ ಕವಿತೆಯ ಹೆಸರು ದೈವತ್ವ ಹೊಮ್ಮಿಕೆ. ನಿರಾಕಾರದಿಂದ ಆಕಾರವು, ಆಕಾರದಿಂದ ನಿರಾಕಾರವು ಹೊಂದಿಸುವ ಪ್ರಕ್ರಿಯೆಯು ಹೊಮ್ಮಿಸುವುದು ದೈವತ್ವವು. ಅಂದರೆ ನಿರಾಕಾರ ಅಂದರೆ ಆಕಾರ ಇಲ್ದಿರ್ತಕ್ಕಂಥದ್ದು. ಆಕಾರ ಇಲ್ದಿರ್ತಕ್ಕಂಥದ್ದು ಯಾವುದು? ನಮ್ಮ ಆತ್ಮ. ಆಕಾರ ಇರೋವಂಥದ್ದು ಯಾವುದು? ಸೈಜು, ಶೇಪು, ಕಲರು, ಟೆಕ್ಸ್ಚರು ಇರೋವಂಥದ್ದು ನಮ್ಮ ದೇಹ. ಈ ಕವನದಲ್ಲಿ ಆಕಾರ ಇರುವಂಥದ್ದು ಅಂದರೆ ದೇಹ. ನಿರಾಕಾರ ಅಂದರೆ ಆತ್ಮ, ಆಕಾರನೇ ಇಲ್ಲದೆ ಇರ್ತಕ್ಕಂಥದ್ದು. ಆ ನಿರಾಕಾರದಿಂದ ಆಕಾರ ಯಾವಾಗ ಬಂತು? ನಮ್ಮ ಬರ್ತ್ ಆದಾಗಲೇ ಬಂತು. ಆತ್ಮ ದೇಹವನ್ನು ಪ್ರವೇಶಿಸುತ್ತೆ. ದೇಹವನ್ನು ಪ್ರವೇಶಿಸಿ ದೊಡ್ಡವರಾಗಿ ಒಂದು ಅಡಲ್ಟ್ ಶೇಪಿಗೆ ಬರುತ್ತೆ, ಒಂದು ಅಡಲ್ಟ್ ಆಗುತ್ತೆ ಮನುಷ್ಯ. ಆ ನಿರಾಕಾರದಿಂದ ಆಕಾರ ಬರ್ತ್ ಸ್ಟೇಟಿಗೆ ಬಂದು ಒಂದು ಅಡಲ್ಟ್ ಸ್ಟೇಟಿಗೆ ಬಂದ ಮೇಲೆ ನಮ್ಮ ನೆಕ್ಸ್ಟ್ ಕೆಲಸ ಏನು? ಆಕಾರದಿಂದ ನಿರಾಕಾರಕ್ಕೆ ಬರಬೇಕು. ಆಕಾರದಿಂದ ನಿರಾಕಾರಕ್ಕೆ ಬರುವಂಥ ಹೊಂದಿಸುವ ಪ್ರಕ್ರಿಯೆ, ಆ ಪ್ರಕ್ರಿಯೆ ಯಾವುದಾಗಿರ್ಬೋದು? ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಆ ಒಂದು ಯೋಗ ಸ್ಥಿತಿ ಆಗಿರ್ಬೋದು, ಆ ಒಂದು ಚಟುವಟಿಕೆ ಪ್ರತಿನಿತ್ಯ ಡೈಲಿ ಆಕ್ಟಿವಿಟೀಸಲ್ಲಿ ಇದ್ದಾಗ, ಯೋಗ, ಧ್ಯಾನ, ಪ್ರಾಣಾಯಾಮಗಳು ಇವೆಲ್ಲವೂ ಡೈಲಿ ಆಕ್ಟಿವಿಟೀಸಲ್ಲಿ ಇದ್ದಾಗ ಸಹಜವಾಗಿ ಆಕಾರದಿಂದ ನಿರಾಕಾರ ಆ ಮನುಷ್ಯನಿಗೆ ಆಗುತ್ತೆ. ಆ ಬಂದಿರತಕ್ಕಂಥ ಆಕಾರಕ್ಕೆ ಬಂದಿರತಕ್ಕಂಥ ಮನುಷ್ಯನಿಗೆ ಗೊತ್ತಾಗುತ್ತೆ, ಅವನು ಈ ದೇಹ ಮಾತ್ರ ಅಲ್ಲ, ಅವನೊಂದು ನಿರಾಕಾರ ಶಕ್ತಿ, ತಾನೊಂದು ಪರಬ್ರಹ್ಮ ತತ್ವ, ತಾನೊಂದು ನಿರಾಕಾರ ಆತ್ಮತತ್ವ ಅನ್ನೋದು ಆ ಮನುಷ್ಯನಿಗೆ ಗೊತ್ತಾಗುತ್ತೆ. ಯಾವಾಗ ಯೋಗ, ಪ್ರಾಣಾಯಾಮ, ಧ್ಯಾನ ಯಾವುದೇ ಒಂದು ಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಾಗ ಆ ಮನುಷ್ಯನಿಗೆ ಗೊತ್ತಾಗುತ್ತೆ, ತಾನು ಆಕಾರ ಪಡೆದಿರ್ತಕ್ಕಂಥ ದೇಹ ಅಲ್ಲ, ನಿರಾಕಾರ ತತ್ವ, ಯಾವುದೇ ಆಕಾರ ಇಲ್ಲದಿರ್ತಕ್ಕಂಥ ಆತ್ಮಸ್ಥಿತಿ ಅಂತ ಆ ಮನುಷ್ಯನಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹೀಗೆ ಗೊತ್ತಾಗಿರ್ತಕ್ಕಂಥ ಆಕಾರದಿಂದ ನಿರಾಕಾರ ಸ್ಥಿತಿಗೆ ಬರುವಂಥ ಹೊಂದಿಸುವ ಪ್ರಕ್ರಿಯೆಯಲ್ಲಿ ಇದ್ದಾಗ ದೈವತ್ವ ಹೊಮ್ಮಿಕೆ ತಾನಾಗೆ ಆಗುತ್ತೆ ಅಂತ. ಮನುಷ್ಯನಲ್ಲಿ ದೈವತ್ವ ಹೊಮ್ಮಿಕೆ ಅಂದರೆ ಗಾಡ್ಲಿ ನೇಚರ್, ಆ ಮನುಷ್ಯನಲ್ಲಿ ತಾನಾಗೆ ದೈವತ್ವದ ಗುಣಗಳು ತಾನಾಗೆ ಹೊರಹೊಮ್ಮುತ್ತವೆ. ಪ್ರತಿಯೊಂದು ದೈವದ ಸಂಕೇತ ಆ ಮನುಷ್ಯನಲ್ಲಿ ಕಂಡ ಬರುತ್ತೆ ಅನ್ನೋದು ನಮ್ಮ ಕವಿತೆಯ ಅರ್ಥ. ನಮ್ಮ ಮೂರನೇ ಕವಿತೆಯ ಹೆಸರು ಹೃದಯಾತೀತ ಅನುಭವ. ಅದೇನು ಹೇಳುತ್ತೆ ನೋಡಿ. ಮನಸ್ಸು ಅಂತರದಲ್ಲಿರಲು, ಹೃದಯವು ಆಳದಲ್ಲಿರಲು ಆಗುವುದು ಅನುಭವವು ಹೃದಯಾತೀತ ಭಾವಾತೀತವು. ಹೃದಯಾತೀತ ಅಂದ್ರೆ ಏನು ತಿಳ್ಕೊಳ್ಳೋಣ ಬನ್ನಿ. ಹೃದಯಾತೀತ ಅಂದ್ರೆ ಮನಸ್ಸು, ಹೃದಯದಲ್ಲಿ ಯಾವುದೇ ಏರುಪೇರು, ತಾಳ ತರಂಗಗಳು ಇಲ್ಲದೆ ಇರ್ತಕ್ಕಂಥದ್ದು, ಮನಸ್ಸು ಸಮಾಧಾನವಾಗಿ ಇರುವಂಥದ್ದು ಹೃದಯಾತೀತ. ಟೆನ್ಷನ್, ಆಂಗ್ಸೈಟಿ ಅದು ಇದು ಇಲ್ಲದೆ ಮನಸ್ಸು ಸಮಾಧಾನವಾಗಿ ಸಂತೋಲನವಾಗಿ ಇರುವಂಥದ್ದು ನಾವಿಲ್ಲಿ ಹೃದಯಾತೀತ ಅನುಭವ ಅಂತ ಕರಿತೀವಿ. ಭಾವಾತೀತ ಅಂದ್ರೇನು? ಭಾವನೆಗಳ ಏರುಪೇರು, ಟೆನ್ಷನ್, ಆಂಗ್ಸೈಟಿ, ಸ್ಟ್ರೆಸ್ಸು, ಕೆಲಸದ ಒತ್ತಡದಲ್ಲಿ ಹೃದಯದ ಏರುಪೇರು ಆಗದೆ ಇರುವಂಥದ್ದು, ಯಾವುದೇ ಥರದ್ದು ಆಗದೆ ಇರೋಂಥದ್ದನ್ನ ನಾವು ಹೃದಯಾತೀತ ಅಂತಿದ್ದೀವಿ. ಭಾವನೆಗಳು ಅಂದರೆ ಎಮೋಷ್ನಲ್ ಏರುಪೇರು ಆಗದೆ ಇರೋಂಥದ್ದು. ಎಮೋಷನ್ಸ್ಗೆ ನಾವು ಜಾಸ್ತಿ ಒತ್ತು ಕೊಡದೆ ಎಮೋಷ್ನಲ್ ಏರುಪೇರು ಆಗದೆ ಇರುವಂಥದ್ದು. ತಾಳತರಂಗ, ಹೃದಯದ ತಾಳತರಂಗ, ಭಾವನೆಯ ತಾಳತರಂಗ ಆಗದೆ ಇರೋವಂಥದ್ದನ್ನ ನಾವು ಭಾವಾತೀತ ಅಂತ ಇಲ್ಲಿ ಕರಿತಾ ಇದ್ದೀವಿ. ಹೃದಯಾತೀತ, ಭಾವಾತೀತ ಅಂದರೆ ಮನಸ್ಸು ಸಂತುಲನವಾಗಿ, ಸಮಾಧಾನವಾಗಿ, ಸಮಚಿತ್ತವಾಗಿರುವಂಥದ್ದನ್ನ ನಾವಿಲ್ಲಿ ಹೃದಯಾತೀತ, ಭಾವಾತೀತ ಅನುಭವ ಅಂತ ಕರಿತಿದ್ದೀವಿ. ಅದು ಯಾವಾಗುತ್ತೆ ಅಂದರೆ ಮನಸ್ಸು ಅಂತರದಲ್ಲಿರಬೇಕು. ಮನಸ್ಸು ಎಲ್ಲ ಥರದ ಯೋಚನೆಗಳಿಂದನೂ ದೂರ ಇರಬೇಕು. ನಾವು ಯಾವುದಕ್ಕಾದ್ರೂ ಅಟ್ಯಾಚ್ಮೆಂಟ್ ಆಗ್ತಾ ಇದ್ದೀವಿ ಅಂದರೆ ಅಲ್ಲಿ ನಾವು ನಮ್ಮ ಮನಸ್ಸನ್ನ ಕೊಡ್ತಾ ಇದ್ದೀವಿ ಅಂತ ಅರ್ಥ.
ಯಾವುದೇ ವಿಷಯಕ್ಕಾದರೂ ನಾವು ತುಂಬ ಯೋಚನೆ ಮಾಡ್ತಾ ಇದ್ದೀವಿ, ಯಾವುದರಿಂದನಾದ್ರೂ ನಾವು ಡಿಸ್ಟರ್ಬ್ ಆಗ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಸನ್ನ ಅಲ್ಲಿ ಇಟ್ಟಿದ್ದೀವಿ ಅಂತ ಅರ್ಥ. ಆ ಮನಸ್ಸನ್ನ ಅಲ್ಲಿ ಇಡದೆ ಆ ವಿಷಯದಿಂದ ಮೈಂಡಿಂದ ತೆಗೆದಾಕ್ಬಿಟ್ಟು ಆ ಮನಸ್ಸಿಂದ ದೂರ ಇರಬೇಕು. ಆ ವಿಷಯದಿಂದ ದೂರ ಇದ್ದಾಗ ಮನಸ್ಸಿನಲ್ಲಿ ಅಂತರದಲ್ಲಿರಲು, ಅಂದರೆ ಯಾವುದೇ ಒಂದು ವಿಷಯ ನಡೆದಿರ್ತಕ್ಕಂಥ ವಿಷಯ, ಆ ನಡೆದಿರ್ತಕ್ಕಂಥ ಇನ್ಸಿಡೆಂಟಿಂದ ಮನಸ್ಸನ್ನ ದೂರ ಇಟ್ಕೊಂಡು ಹೃದಯವನ್ನ ಆಳವಾದ ಶಾಂತಿಯಲ್ಲಿಟ್ಕೊಂಡು ಇದ್ದಾಗ, ಯಾವುದೇ ಥರದ ಯೋಚನೆ ತಾಳ ತರಂಗ ಯೋಚನೆನೇ ಮನಸ್ಸಲ್ಲಿ ಮಾಡದೆ ಸುಮ್ಮನೆ ಸೈಲೆಂಟಾಗಿ ಮನಸ್ಸು ಸ್ಥಿತಿಯಲ್ಲಿ ಇದ್ದಾಗ ಎಂಥ ಅನುಭವ ಆಗುತ್ತೆ. ಆಟೋಮೆಟಿಕ್ಕಾಗಿ ಅಲ್ಲಿ ಹೊರಗಡೆ ಎಂಥ ಇದು ಆದರೂ ಹೃದಯಾತೀತ ಭಾವಾತೀತ ಅನುಭವ ಆಗ್ತಾ ಇರುತ್ತೆ ಅನ್ನೋದು ನಮ್ಮ ಕವಿತೆಯ ಅರ್ಥ. ಸೊ ಈ ರೀತಿಯಾಗಿ ಅದನ್ನು ನಾವು ಜಾಸ್ತಿ ಮನಸ್ಸಿಗೆ ತಗೊಳ್ದೆ, ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಯಾವುದೋ ಒಂದು ಇನ್ಸಿಡೆಂಟ್ ಬಗ್ಗೆ, ಆ ಇನ್ಸಿಡೆಂಟಿಂದ ಮನಸ್ಸಿಂದ ದೂರ ಇದ್ದಾಗ ಸೊ ಹೃದಯ ಏನಾಗುತ್ತೆ, ಆಟೋಮೆಟಿಕಲಿ ಪೀಸ್ಫುಲ್ ಆಗಿರುತ್ತೆ. ಹೃದಯಾತೀತ ಭಾವಾತೀತ ಸಮಾಧಾನ ಸಂತೋಲನ ಅನುಭವ ಮನಸ್ಸಿನಲ್ಲಿ ಆಗುತ್ತೆ ಅನ್ನೋದು ನಮ್ಮ ಕವಿತೆಯ ಅರ್ಥ. ನಮ್ಮ 4ನೇ ಕವಿತೆಯ ಹೆಸರು ಶಿವೋಹಂ ಸೋಹಂ. ಶಿವೋಹಂ ಶಿವೋಹಂ ಸೋಹಂ ಸೋಹಂ. ಇದರ ಅರ್ಥ ಏನು ಅಂತ ನೋಡೋಣ ಬನ್ನಿ. ಶಿವೋಹಂ ಅಂದರೆ ಉಸಿರನ್ನ ಶಿವೋಹಂ ಅಂತ ಬಿಡ್ತೀವಿ. ಶಿವೋ ಅಂದರೆ ಶಿವನು, ಹಮ್ ಅಂದರೆ ನಾನಾಗಿದ್ದೇನೆ, ಸೋ ಅಂದರೆ ಉಸಿರು, ಹಮ್ ಅಂದರೆ ನಾನಾಗಿದ್ದೇನೆ. ಶಿವನು ನಾನಾಗಿರುವಾಗ ಶಿವೋಹಂ ಅಂದರೆ ಶಿವನು ನಾನಾಗಿದ್ದೇನೆ, ಸೋಹಂ ಅಂದರೆ ಉಸಿರು ನಾನಾಗಿದ್ದೇನೆ. ಸೊ ಇದ್ರ ಡೀಪರ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ ನೋಡಿ. ಶಿವನು ನಾನಾಗಿರುವಾಗ, ಉಸಿರು ನಾನಾಗಿರುವಾಗ, ಉಸಿರಾಡುವ ಪ್ರತಿಯೊಂದು ಜೀವಿಯೂ ಕೂಡ, ಪ್ರತಿಯೊಂದು ಪ್ರಾಣಿ ಪಕ್ಷಿ, ಪ್ರತಿಯೊಂದು ಸಂಕುಲ ಕೂಡ, ಅದು ಗಿಡ ಆಗಿರ್ಬೋದು ಮರ ಆಗಿರ್ಬೋದು, ಉಸಿರಾಡುವ ಪ್ರತಿಯೊಂದು ಜೀವರಾಶಿಯೂ ಕೂಡ ಶಿವನ ಸ್ವರೂಪಿಯಾಗಿರುತ್ತೆ. ಯಾವುದೇ ಒಂದು ಜೀವ ಉಸಿರಾಡ್ತಾ ಇದೆ ಅಂದರೆ ಅದು ಶಿವರೂಪಿಯಾಗಿರುತ್ತೆ ಅನ್ನೋದು ನಮ್ಮ ಕವಿತೆಯ ಅರ್ಥ. ಶಿವೋಹಂ ಅಂದರೆ ಶಿವನು ನಾನಾಗಿದ್ದೇನೆ, ಸೋಹಂ ಅಂದರೆ ಉಸಿರು ನಾನಾಗಿದ್ದೇನೆ. ಶಿವನು ನಾನಾಗಿರುವಾಗ, ಉಸಿರು ನಾನಾಗಿರುವಾಗ, ಉಸಿರಾಡುವ ಪ್ರತಿಯೊಂದು ಜೀವರಾಶಿಯೂ ಕೂಡ ಶಿವಸ್ವರೂಪಿಯಾಗಿರುತ್ತೆ ಅಲ್ವಾ. ನಮ್ಮ 5ನೇ ಕವಿತೆಯ ಹೆಸರು ಎಲ್ಲೆಲ್ಲೂ ಆರಾಧ್ಯನೆ. ಎನ್ನ ಆರಾಧ್ಯನಲ್ಲಿ ಭಕ್ತಿಯು ಸತ್ಯವಾಗಿರುವಾಗ, ಯಾವುದೇ ದೈವದ ಸಾನ್ನಿಧ್ಯದಲ್ಲೂ ಯಾವುದೇ ಮನುಷ್ಯನ ಸಾನ್ನಿಧ್ಯದಲ್ಲೂ ಎನ್ನ ಆರಾಧ್ಯನೆ ಗೋಚರಿಸುವನು. ಅಲ್ಲಿಗೆ ಯಾವ ದೇವರಾದರೇನು, ಯಾವ ಜಾತಿಯಾದರೇನು, ಯಾವ ಜೀವವಾದರೇನು. ಅರ್ಥ ಏನಂದರೆ, ನಮ್ಮ ಇಷ್ಟ ದೇವರು, ನಮ್ಮ ಇಷ್ಟ ದೇವರಲ್ಲಿ ನಮಗೆ ಭಕ್ತಿ ಸತ್ಯವಾಗಿದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಶಿವ ಅಂದರೆ ತುಂಬ ಇಷ್ಟ, ಶಿವ ಅಂದರೆ ನನಗೆ ಇಷ್ಟ ದೇವರು. ಭಕ್ತಿ ಎಷ್ಟು ಸತ್ಯವಾಗಿರಬೇಕು ಅಂದರೆ, ದೇವರನ್ನ ನೆನೆಸ್ಕೊಂಡು ಕೂಡಲೇ ನಿಮಗೆ ಪ್ರೀತಿ ಅನ್ನೋದು ಮನಸ್ಸಲ್ಲಿ ಉಕ್ಕಿ ಬರಬೇಕು. ಸೊ ನಮ್ಮ ಇಷ್ಟ ದೇವರನ್ನೇ ಯೂಶಲಿ ಎಲ್ಲರೂ ಕೂಡ ಆರಾಧ್ಯ ದೇವರು ಅಂತ ಮಾಡ್ಕೊಂಡಿರ್ತಾರೆ. ಸೊ ನನಗೆ ಇಷ್ಟ ದೇವರು ಶಿವ ಆಗಿರೋದ್ರಿಂದ ನನ್ನ ಆರಾಧ್ಯ ದೇವರು ಕೂಡ ಶಿವ. ಆರಾಧ್ಯ ಅಂದರೆ ಯೂಶಲಿ ಎಲ್ಲರೂ ಕೂಡ ಇಷ್ಟ ದೇವರನ್ನೇ ಆರಾಧ್ಯ ದೇವರು ಅಂತ ಮಾಡ್ಕೊಂಡಿರ್ತಾರೆ. ಸೊ ನಿಮ್ಮ ಆರಾಧ್ಯ ದೇವರಲ್ಲಿ ನಿಮಗೆ ಭಕ್ತಿ ಸತ್ಯವಾಗಿದ್ದರೆ ಹೆಂಗಾಗುತ್ತಪ್ಪ ಅಂದರೆ, ನೀವು ಯಾವ ದೇವಸ್ಥಾನಕ್ಕಾದರೂ ಹೋಗ್ರಿ, ಮಾಸ್ಕಿಗೆ ಹೋಗ್ರಿ, ಚರ್ಚಿಗೆ ಹೋಗ್ರಿ, ಬುದ್ಧಿಸಮ್ ಇದಕ್ಕೆ ಹೋಗ್ರಿ, ಅಲ್ಲಿ ನಿಮಗೆ ಆ ದೇವರಲ್ಲೂ ಕೂಡ ಶಿವನೇ ಕಾಣ್ತಾನೆ. ಯಾವುದೇ ಟೆಂಪಲ್ಗೆ ಹೋದ್ರೂ ಕೂಡ ಅಲ್ಲಿರೋ ಶಿವನೇ ಕಾಣ್ತಾನೆ. ಯಾವ ಮನುಷ್ಯರ ಹತ್ರ ಹೋದ್ರೂ ಕೂಡ ಆ ಮನುಷ್ಯ ಜೀವಂತವಾಗಿದ್ದಾನೆ, ಉಸಿರಾಡ್ತಾ ಇದ್ದಾನೆ ಅಂದರೆ ಆ ಮನುಷ್ಯನಲ್ಲೂ ಕೂಡ ಶಿವರೂಪಿ ಎಚ್ಚೆತ್ಕೊಂಡಿದ್ದಾನಲ್ಲ, ಶಿವ ಎಷ್ಟು ಚೆನ್ನಾಗಿ ಇವರಲ್ಲೂ ಜೀವಿಸ್ತಾ ಇದ್ದಾನಲ್ಲ. ಯಾವ ಮನುಷ್ಯರ ಹತ್ರ ಹೋದ್ರೂ ಕೂಡ ಆ ಮನುಷ್ಯರಲ್ಲೂ ಕೂಡ ಶಿವ ಇದ್ದಾನೆ, ಈ ಮನುಷ್ಯನಲ್ಲೂ ಶಿವ ಇದ್ದಾನೆ, ಆ ಮನುಷ್ಯನಲ್ಲೂ ಶಿವ ಇದ್ದಾನೆ ಅಂತ ಆಟೋಮೆಟಿಕಲಿ ಆ ಮನುಷ್ಯನ ನೋಡಿದ ಕೂಡ್ರೆ ಅವ್ರು ಯಾರೋ ಗೊತ್ತಿಲ್ಲ, ಆದರೂ ಕೂಡ ನಿಮಗೆ ಆಟೋಮೆಟಿಕಲಿ ಸ್ಮೈಲ್ ಕೊಡಬೇಕು ಅನ್ಸುತ್ತೆ. ಏನಕ್ಕೆ ಅಂದರೆ ಆ ಮನುಷ್ಯನಲ್ಲಿ ಶಿವ ಇದ್ದಾನೆ, ಅದಕ್ಕೆ ಜೀವಿಸ್ತಾ ಇದ್ದಾರೆ ಅನ್ನೋ ಒಂದು ಖುಷಿ
ನಿಮ್ಮ ಆರಾಧ್ಯ ದೇವರು ಇದ್ದಾರೆ ಆ ಮನುಷ್ಯನಲ್ಲಿ ನಿಮ್ಮ ಆರಾಧ್ಯ ದೇವನು ಆ ಮನುಷ್ಯನಲ್ಲಿ ಇದ್ದಾನೆ ಅನ್ನೋ ಅಂತ ದೃಷ್ಟಿಕೋನ ಬರುತ್ತೆ. ಆ ದೃಷ್ಟಿಕೋನ ಬಂದಾಗ ಯಾವ ದೇವರಾದ್ರೇನು ನಿಮ್ಗೆಲ್ಲ ಹೋದ್ರೂ ನಿಮ್ಮ ಆರಾಧ್ಯ ದೇವರೇ ಕಾಣಿಸ್ತಾರೆ. ನಿಮ್ಗೆ ಯಾವ ಮನುಷ್ಯರ ಹತ್ರ ಹೋದ್ರೂ ಕೂಡ ನಿಮ್ಮ ಆರಾಧ್ಯ ದೇವರೇ ಕಾಣಿಸ್ತಾರೆ. ಸೊ ಟೆಕ್ನಿಕ್ ಹೀಗಿದೆ. ಹೇಗೆ ಅಂದ್ರೆ ನಿಮ್ಮ ಆರಾಧ್ಯ ದೇವರಲ್ಲಿ ನಿಮ್ಗೆ ಭಕ್ತಿ ಸತ್ಯವಾಗಿರ್ಬೇಕು. ನಿಮ್ಮ ಭಕ್ತಿ ಸತ್ಯವಾಗಿದ್ರೆ ಎಲ್ಲಿಗಾದ್ರೂ ಹೋಗ್ರಿ, ನೀವು ಚರ್ಚಿಗೆ ಹೋಗಿ, ಮಾಸ್ಕಿಗೆ ಹೋಗಿ, ಯಾವುದೇ ಟೆಂಪಲ್ಗೆ ಹೋಗಿ, ಆ ದೇವರಲ್ಲಿ ನಿಮ್ಮ ಆರಾಧ್ಯ ದೇವರೇ ಕಾಣಿಸ್ತಾರೆ. ಸೊ ಯಾವ ಮನುಷ್ಯರ ಹತ್ರ ಹೋದ್ರೂ ಕೂಡ ಆ ಮನುಷ್ಯರಲ್ಲೂ ಕೂಡ ನಿಮ್ಮ ಆರಾಧ್ಯ ದೇವರು. ಈಗ ನನಗೆ ಯಾವ ಮನುಷ್ಯರ ಹತ್ರ ಹೋದ್ರೂ ಕೂಡ ಅಲ್ಲಿ ಶಿವ ಇದ್ದಾನೆ, ಎಷ್ಟು ಚೆನ್ನಾಗಿದ್ದಾನಲ್ಲ ಶಿವ, ವಾಸಿಸ್ತಾ ಇದ್ದಾನೆ ಇವರ ದೇಹದಲ್ಲೂ ಅಂತ ಮನುಷ್ಯರು ಯಾರೇ ಆಗಿರ್ಬೋದು ಅವ್ರಿಗೆ ನೋಡಿದ ಕೂಡಲೇ ಒಂದು ಸ್ಮೈಲ್ ಬರುತ್ತೆ. ಸೊ ಖುಷಿ ಆಗುತ್ತೆ, ಶಿವ ಇದ್ದಾನೆ ಇವರಲ್ಲೂ ಕೂಡ, ನನ್ನ ಶಿವ ಇದ್ದಾನೆ ಅನ್ನೋ ಒಂದು ಖುಷಿ ಉಂಟಾಗುತ್ತೆ. ಸೊ ಅಲ್ಲಿಗೆ ಹೀಗಿರ್ಬೇಕಾದ್ರೆ ಯಾವ ದೇವರಾದ್ರೇನು, ಯಾವ ಜಾತಿ ಆದ್ರೇನು, ಯಾವ ಜೀವ ಆದ್ರೇನು, ಯಾಕಂದ್ರೆ ನಮ್ಮ ಭಕ್ತಿ ಸತ್ಯ ಆಗಿದ್ರೆ ಎಲ್ಲ ಕಡೆ ನಮಗೆ ಕಾಣಿಸೋದು ನಮ್ಮ ಆರಾಧ್ಯನೇ. ಇದು ಸತ್ಯ, ನನ್ನ ಅನುಭವಕ್ಕೆ ಬಂದಿದೆ. ಹಾಗಾಗಿ ಎಲ್ಲೆಲ್ಲೂ ಆರಾಧ್ಯನೇ ಕಾಣಿಸೋದು ಕಷ್ಟ ಇಲ್ಲ. ನಿಮ್ಮ ಭಕ್ತಿ ನಿಮ್ಮ ಆರಾಧ್ಯ ದೇವರಿಗೆ ಸತ್ಯವಾಗಿಟ್ಕೊಳ್ಳಿ. ಆವಾಗ ನೀವು ಎಲ್ಲ ಹೋದ್ರು, ಯಾರ ಹತ್ರ ಹೋದ್ರು, ಯಾವ ಜೀವದ ಹತ್ರ ಹೋದ್ರು ನಿಮ್ಮ ಆರಾಧ್ಯ ದೇವರೇ ಕಾಣಿಸ್ತಾರೆ. ನನಗೆ ಎಲ್ಲಿ ಹೋದ್ರು ಕೂಡ, ಯಾವ ದೇವಸ್ಥಾನಕ್ಕೆ ಎಲ್ಲೇ ಹೋದ್ರು ಕೂಡ ಆ ದೇವರಲ್ಲೇ ಶಿವನೇ ಕಾಣಿಸ್ತಾನೆ. ಯಾವ ಮನುಷ್ಯರನ್ನೇ ನೋಡಿದ್ರು ಕೂಡ ಆ ಮನುಷ್ಯ ಜೀವಿಸ್ತಾ ಇದ್ದಾನೆ. ಯಾಕೆ ಜೀವಿಸ್ತಾ ಇದ್ದಾನೆ? ಅವನಲ್ಲಿ ಶಿವ ಆಕ್ಟಿವ್ ಆಗಿದ್ದಾನೆ, ಶಿವ ಜೀವಿಸ್ತಾ ಇದ್ದಾನೆ ಅಂತ ಖುಷಿ ಆಗುತ್ತೆ. ಅದಕ್ಕೆ ನನಗೆ ಅವರಲ್ಲಿ ಶಿವ ಕಾಣ್ತಾನೆ. ಯಾವ ಜೀವ ನೋಡಿದ್ರು ಕೂಡ ಆ ಜೀವ ಕರ್ಮದಿಂದ ಅದು ಯಾವುದೇ ಪ್ರಾಣಿ ಆಗಿಬಿಟ್ಟಿರ್ಬೋದು, ಅದರ ಮನುಷ್ಯನಲ್ಲಿ ಜೀವ ಇದೆ ಅಂದ್ರೆ ಅಲ್ಲಿ ಶಿವ ಇದ್ದಾನೆ, ನನ್ನ ಶಿವ ಇದ್ದಾನೆ, ಅದಕ್ಕೆ ಜೀವಿಸ್ತಾ ಇದೆ ಅಂತ ಒಂದು ಖುಷಿ ಆಗುತ್ತೆ. ಶಿವ ಇದ್ದಾನೆ, ಅಲ್ಲಿ ಕೂಡ ಶಿವ ಇದ್ದಾನೆ ಅಂತ. ಹೀಗೆ ಎಲ್ಲೆಲ್ಲೂ ಆರಾಧ್ಯನನ್ನೇ ಕಾಣುವುದು ಕಷ್ಟ ಏನಿಲ್ಲ, ಸುಲಭದ ಮಾತು ಅನ್ನೋದು ಈ ಕವಿತೆಯ ಅರ್ಥ. ನಮ್ಮ 6ನೇ ಕವಿತೆಯ ಹೆಸರು ಅನಂತ ಶಿವ. ಇದರಲ್ಲಿ ಏನಿದೆ ಅಂದ್ರೆ, ಮನೆ ತುಂಬಿ ಒಮ್ಮೆ ಅನ್ನು ಶಿವ ಶಿವ, ಆಗವನಾಗುವನು ನಿನ್ನ ವಶಿ, ನೀನೂ ಆಗುವೆ ಅವನ ವಶಿ. ವಶಿ ಅಂದ್ರೆ ಒಲಿಯುವುದು, ಅವರ ವಶಕ್ಕೆ ಒಳಗಾಗುವುದು, ಒಲಿಯುವುದು, ದೇವರನ್ನು ಒಲಿಸಿಕೊಳ್ಳುವುದು ಅಂತ ಅರ್ಥ. ಒಂದೇ ಒಂದು ಸರ್ತಿ ಮನಸ್ಸು ತುಂಬ ಕರೆದು ನೋಡಿ, ಶಿವ ಶಿವ ಅಂತ ಒಂದೇ ಒಂದು ಸರ್ತಿ ಮನಸ್ಸು ತುಂಬ ಕರೆದು ನೋಡಿ, ಶಿವನು ನಿಮಗೂ ವಶ ಆಗ್ತಾನೆ. ಅಷ್ಟು ಮಾತ್ರ ಅಲ್ಲ, ನೀನು ಕೂಡ ಶಿವ ಶಿವ ಅಂತ ಮನಸ್ಸು ತುಂಬ ಕರೆದು ನೋಡಿದಾಗ ನೀನು ಕೂಡ ಶಿವನ ವಶಕ್ಕೆ ಒಳಗಾಗ್ತೀಯ. ಶಿವ ಮಾತ್ರ ನಿನಗೆ ಒಲಿಯಲ್ಲ, ನೀನು ಕೂಡ ಶಿವನಿಗೆ ಒಲಿತೀಯ. ವೈಸ್ ವರ್ಸ, ಇಟ್ ಈಸ್ ಇನ್ ಬೋತ್ ಡೈರೆಕ್ಷನ್. ಒನ್ ಸೈಡ್ ಲವ್ ಅಲ್ಲ, ಅದು 2 ಸೈಡ್ ಲವ್ ಆಗುತ್ತೆ. ಒಂದೇ ಒಂದು ಸರ್ತಿ ಶಿವ ಶಿವ ಅಂತ ಕರೆದು ನೋಡಿ, ಶಿವನು ನಿನ್ನ ಲವ್ವಲ್ಲಿ ಬೀಳ್ತಾರೆ, ನೀನು ಕೂಡ ಶಿವನ ಲವ್ವಲ್ಲಿ ಬೀಳ್ತೀಯ ಅನ್ನೋದು ನಮ್ಮ ಕವಿತೆಯ ಅರ್ಥ. ನಮ್ಮ 7ನೇ ಕವಿತೆಯ ಹೆಸರು ಯೋಗಿ ಮಹಾದೇವ. ಅದು ಹೀಗಿದೆ: ನೀ ಅವನ ಮರೆತರೇನು, ನಿನ್ನೊಳಗಿನ ಅವನು ಮರೆಯನು ಅವನನ್ನು, ಅವನ ಮರೆಯನು ನಿನ್ನನ್ನು, ನಿನ್ನೊಳಗಿನ ಅವನನ್ನು. ಎಷ್ಟು ಟ್ವಿಸ್ಟೆಡ್ ಆಗಿದ್ರೂ ಚೆನ್ನಾಗಿದೆ ನೋಡಿ. ಅಂದರೆ ನೀ ಮನುಷ್ಯ ಹೇಗೆ ಆಪ್ರೇಟ್ ಮಾಡ್ತಾನೆ? ತನ್ನ ಬುದ್ಧಿ ಮತ್ತು ಮೈಂಡ್ ಆ್ಯಂಡ್ ಬಾಡಿ ಸ್ಟೇಟಿಂದ ಆಪ್ರೇಟ್ ಮಾಡ್ತಾ ಇರ್ತಕ್ಕಂಥ ಮನುಷ್ಯ. ಯೋಗಿ ಮಹಾದೇವ ಎಲ್ಲಿದ್ದಾನೆ? ಮನುಷ್ಯನೊಳಗಡೆ ಆತ್ಮವಾಗಿ, ದೈವವಾಗಿ, ದೈವ ಸ್ವರೂಪವಾಗಿ ಇದ್ದಾನೆ. ಮನುಷ್ಯರು ಡೈಲಿ ಲೈಫ್ ಆಕ್ಟಿವಿಟೀಸ್, ಡೈಲಿ ಚಟುವಟಿಕೆಗಳನ್ನು ಹೇಗೆ ಮಾಡ್ತಾನೆ? ಮೈಂಡ್ ಆ್ಯಂಡ್ ಬಾಡಿ ಸ್ಟೇಟಿಂದ ಮಾಡ್ತಾನೆ. ತನ್ನ ಥಿಂಕಿಂಗ್ ಎಬಿಲಿಟಿ, ತನ್ನ ಥಾಟ್ಸಿಂದ ಮಾಡ್ತಾನೆ. ಬಟ್ ಹೂ ಈಸ್ ಇನ್ಸೈಡ್ ದಿಸ್ ಮನುಷ್ಯ? ಯೋಗಿ ಮಹಾದೇವ ಇಸ್ ದೇರ್. ಶಿವ ಸ್ವರೂಪಿ ಇದ್ದಾನೆ. ಸೊ ಈ ಮನುಷ್ಯನಿಗೆ ದೇವರಿದ್ದಾನೆ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಮನುಷ್ಯ ಮರೆತರೂ ಕೂಡ ದೇವರನ್ನು, ಆ ದೈವ, ನಮ್ಮೊಳಗಿನ ದೈವ ತನ್ನನ್ನು ತಾನೇ ಎಂದೂ ಮರೆಯಲ್ಲ. ತಾನು ಇದ್ದಾನೆ ಅನ್ನೋದು ತಾನು ಎಂದೂ ಮರೆಯಲ್ಲ. ನಿನ್ನೊಳಗಿನ ಅವನು ಮರೆಯನು ಅವನನ್ನು ಅಂದರೆ
ನಿನ್ನೊಳಗಡೆ ಇರುವಂಥ ದೈವ ತನ್ನನ್ನು ತಾನು ಮರೆಯಲ್ಲ. ಮತ್ತು ಮೈಂಡ್ ಆ್ಯಂಡ್ ಬಾಡಿ ಸ್ಟೇಟಿಂದ ಆಪ್ರೇಟ್ ಮಾಡ್ತಿರ್ತಕ್ಕಂಥ ತನಗೆ ಇಷ್ಟ, ಇದು ಆಸೆ ಇದೆ ಜೀವನದಲ್ಲಿ, ಅದು ಆಸೆ ಇದೆ ಜೀವನದಲ್ಲಿ ಅಂತ ಏನು ಮನುಷ್ಯ ತನ್ನ ಆಸೆಯ ಪೂರೈಕೆಗೆ ತನ್ನ ಕರ್ಮಗಳನ್ನು ಮಾಡ್ತಾ ಇರ್ತಾನೆ, ಆ ಮನುಷ್ಯನನ್ನು ಕೂಡ ಆ ಮನುಷ್ಯನಿಗೆ ಇರುವ ಕರ್ಮಗಳು ಆಸೆಗಳನ್ನು ಕೂಡ ಆ ದೈವ ಮರೆಯಲ್ಲ. ನಿನ್ನೊಳಗಿನ ಅವನು ತನ್ನನ್ನು ತಾನು ಮರೆಯಲ್ಲ, ತಾನಿದ್ದಾನೆ ಅಂತ ಅದಕ್ಕೆ ಗೊತ್ತಿರುತ್ತೆ, ಆತ್ಮತತ್ವಕ್ಕೆ ಗೊತ್ತಿರುತ್ತೆ. ಮತ್ತು ಆ ಮನುಷ್ಯನನ್ನೂ ಕೂಡ, ಆ ಮನುಷ್ಯ ಅಂದರೆ ತಾನು ಇರ್ತಕ್ಕಂಥ ಆ ದೇಹಕ್ಕೆ ಇರ್ತಕ್ಕಂಥ ಡಿಸೈರ್ಸ್ ಆಗಿರ್ಬೋದು, ಅಥವಾ ಥಾಟ್ಸ್ ಆಗಿರ್ಬೋದು, ಅಥವಾ ಕರ್ಮಗಳಾಗಿರ್ಬೋದು, ಯಾವುದನ್ನು ಕೂಡ ಆ ದೈವವು ತನ್ನೊಳಗಿನ ಆ ಮನುಷ್ಯನನ್ನು ಕೂಡ ಮರೆಯಲ್ಲ. ಅವನು ಮರೆಯನು ನಿನ್ನನ್ನು, ನಿನ್ನೊಳಗಿನ ಅವನನ್ನು. ಅಂದರೆ ಅವನು ಮರೆಯನು ಆ ಮನುಷ್ಯನನ್ನು ಕೂಡ. ಆ ಮನುಷ್ಯ ಹೇಗೆ ಆಪ್ರೇಟ್ ಮಾಡ್ತಿರ್ತಾನೆ, ತನ್ನ ಡಿಸೈರ್ಸಿಂದ ಆಪ್ರೇಟ್ ಮಾಡ್ತಿರ್ತಾನೆ, ತನ್ನ ಬುದ್ಧಿಶಕ್ತಿ ಮತ್ತು ದೇಹದ ಶಕ್ತಿಯಿಂದ ಆಪ್ರೇಟ್ ಮಾಡ್ತಿರ್ತಾನೆ. ಆ ಮನುಷ್ಯನ ಇಚ್ಛೆ ಅಥವಾ ಕರ್ಮಗಳು ಅಥವಾ ಡಿಸೈರ್ಸ್ ಆ ಮನುಷ್ಯನನ್ನು ಕೂಡ ಮರೆಯಲ್ಲ, ತನ್ನೊಳಗಿನ ತನ್ನನ್ನು ತಾನು ಮರೆಯಲ್ಲ ದೈವವು ಅನ್ನೋದು ನಮ್ಮ ಕವಿತೆಯ ಅರ್ಥ. ಕವಿತೆಯ ಹೆಸರು ಭೇದವು ನಿರರ್ಥಕ. ಹರಿಹರರಲ್ಲಿ ಭೇದ ಮಾಡುವುದು ಒಂದೇ, ದೈವ ದೈವರಲ್ಲಿ ಭೇದ ಮಾಡುವುದು ಒಂದೇ, ಬರೀ ಕಣ್ಣಿನಲ್ಲಿ ನಕ್ಷತ್ರಗಳ ಹೊಳಪನ್ನು ಅಳೆಯುವುದು ಒಂದೇ ಅನ್ನೋದು ನಮ್ಮ ಕವಿತೆ. ತುಂಬ ಸಿಂಪಲ್ ಆಗಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಅಂದರೆ ನಕ್ಷತ್ರಗಳ ಹೊಳಪನ್ನು ನಾವು ಬರೀ ಕಣ್ಣಿನಲ್ಲಿ ಎಷ್ಟಿದೆ ಅಂತ ಅಂದಾಜು ಮಾಡಿ ಅಳೆಯೋಕ್ಕೆ ಆಗಲ್ಲ. ಬರೀ ಕಣ್ಣಲ್ಲಿ ನೋಡ್ಬಿಟ್ಟು ನಾವು ನಕ್ಷತ್ರಗಳ ಹೊಳಪು ಎಷ್ಟಿದೆ ಅಂತ ಹೇಳೋಕ್ಕಾಗುತ್ತಾ? ಆಗೋದಿಲ್ಲ. ಅದೇ ರೀತಿಯಾಗಿರುತ್ತೆ ದೈವ ದೈವರಲ್ಲಿ ಭೇದ ಮಾಡೋದು ಒಂದೇ. ಹರಿ ಶ್ರೇಷ್ಠ, ಹರ ಶ್ರೇಷ್ಠ, ಹರಿ ದೊಡ್ಡವನು, ಹರ ದೊಡ್ಡವರು, ಆ ದೇವರು ದೊಡ್ಡವರು, ಈ ದೇವರು ದೊಡ್ಡವರು ಅಂತ ಹೇಳೋದು ಒಂದೇ. ಬರೀ ಕಣ್ಣಲ್ಲಿ ನಕ್ಷತ್ರಗಳ ಹೊಳಪನ್ನು ಅಳೆಯುವುದು ಒಂದೇ. ಸೊ ಹಾಗಾಗಿ ದೈವ ದೈವರಲ್ಲಿ ಭೇದ ಮಾಡೋದು ನಿರರ್ಥಕ. ನಿರರ್ಥಕ ಅಂದರೆ ಯೂಸ್ಲೆಸ್, ಇಟ್ ಈಸ್ ಆಫ್ ನೋ ಯೂಸ್. ಭೇದ, ಡಿಫ್ರೆನ್ಸಸ್ ಆರ್ ಆಫ್ ನೋ ಯೂಸ್. ಎಲ್ಲ ದೇವರು ಒಂದೇ ಅನ್ನುವಂಥ ಅರ್ಥದಲ್ಲಿ ಈ ಕವಿತೆಯು ಬರೆಯಲಾಗಿದೆ. ಎಲ್ಲ ದೈವನೂ ಕೂಡ ಒಂದೇ ಆತ್ಮದಿಂದ ಬಂದಿರತಕ್ಕಂಥದ್ದು ಅನ್ನೋದು ನಮ್ಮ ಕವಿತೆಯ ಹಿಡನ್ ಮೀನಿಂಗ್ ಆಗಿರುತ್ತೆ. ಸೊ ಯಾವುದೇ ದೇವರು ಶ್ರೇಷ್ಠ, ಬೇರೆ ದೇವರು ಶ್ರೇಷ್ಠ ಅಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ಏನಕ್ಕೆ ಅಂದರೆ ಅದು ಹಾಗೆ ಅಂದಾಜು ಮಾಡಕ್ಕೆ ಹೋದರೆ ಅದು ಹೇಗಾಗುತ್ತೆ ಅಂದರೆ ಬರೀ ಕಣ್ಣಲ್ಲಿ ನಕ್ಷತ್ರಗಳ ಹೊಳಪನ್ನು ಮೆಷರ್ ಮಾಡಿದಾಗುತ್ತೆ. ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ಸ್, ಯಾವುದೇ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಇಲ್ಲದೆ ಬರೀ ಕಣ್ಣಲ್ಲಿ ನಕ್ಷತ್ರನ ನೋಡ್ಬಿಟ್ಟು ಅದರ ಅಂದಾಜನ್ನ ರೆಕಾರ್ಡ್ ಮಾಡಿದ ಹಾಗೆ ದೈವ ದೈವರಲ್ಲಿ ಭೇದ ಮಾಡೋದು ಒಂದೇ ಅನ್ನೋದು ನಮ್ಮ ಕವಿತೆಯ ಅರ್ಥ. ಸೊ ಇದು ಕಲ್ಯಾಣಿಯ ಕವನಗಳು ಭಾಗ 1 8 ಪೋಯಮ್ಸ್ ಎಕ್ಸ್ಪ್ಲನೇಷನ್. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಆನ್ಸರ್ ಮಾಡ್ತೀನಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮ್ಮ 5ನೇ